52,900 ಕೋಟಿ ಇದು ಇಷ್ಟಾಗ್ಬೋದು ಅಂತ ಇಟ್ಟಿದ್ದೀವಿ ಅಷ್ಟೇ. ಇದು ಜಾಸ್ತಿ ಆಗ್ತದೆ. ಬಜೆಟ್ ಆಗಿ ಓದ್ಕೋಬೇಕಲ್ಲ. ನಾನು 24-25ಗೆ ನಡೆಸಬೇಕಂತ ಬಜೆಟ್ ಆಗಿ ಓದ್ಕೊಂಡು ಹೇಳ್ಬೇಕು. $52,900 ಕೋಟಿ ಇದು ಎಸ್ಟಿಮೇಟೆಡ್ ಅಮೌಂಟ್. ಮೇಬಿ ಮೋರ್ ದನ್ ದಿಸ್. ಬಜೆಟ್ ನಲ್ಲಿ ಯಾವಾಗಲೂ ಎಸ್ಟಿಮೇಟೆಡ್ ಅಮೌಂಟ್ ಇರೋದು. ರಿಸೀವ್ಸ್ ಕೂಡ ಎಸ್ಟಿಮೇಟೆಡ್, ಎಕ್ಸ್ಪೆಂಡಿಚರ್ ಕೂಡ ಎಸ್ಟಿಮೇಟೆಡ್. ಸೊ ನಾನು ಯಾಕೆ ಈ ಪದ ಈ ಮಾತನ್ನು ಇದನ್ನ ಹೇಳಿದ್ದೀನಿ ಅಂತಂದ್ರೆ, ಸುಮ್ಮನೆ ವಿಜಯನಗರನ್ನು ವಿರೋಧ ಮಾಡೋದು, ಯಾರು ಅಶೋಕ ವಿರೋಧ ಬಸವರಾಜ ಬೊಮ್ಮಾಯಿ ವಿರೋಧ ಯಡಿಯೂರಪ್ಪನವರು ಎಲ್ಲ ಕಡೆ ಅನೇಕ ಕಡೆ ನಾನು ಭಾಷಣ ಕೇಳಿದೆ. ಪ್ರಾಪರ್ ಆಗ್ತದೆ ಈಗ ಖಾಲಿ ಆಗುತ್ತದೆ ಈಗ ಪ್ರಾಪರ್ ಆಗಿದ್ದಾರೆ, ಖಾಲಿ ಆಗಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಾನು ಹೇಳಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಕ್ಟ್ ಆಗಿದೆ, ನೀರಾವರಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಪಿಡಬ್ಲ್ಯೂಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೋಷಿಯಲ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ರೂರಲ್ ಡೆವಲಪ್ಮೆಂಟ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವ್ರಿಗಿಂತ ಜಾಸ್ತಿ ಮಾಡಿ ನೀವು ಒಂದು ಕಡಿಮೆ ಮಾಡಿ 3,09,000 ಕೋಟಿಯಿಂದ 3,71,000 ಕೋಟಿಗೆ ಹೋಗ್ಬೇಕಾದ್ರೆ The allegations made by BJP is only political. ಅದು ಕೂಡ ಬೇಸ್ಲೆಸ್ ಅಲಿಗೇಷನ್. ಸೊ ಈ ಒಂದು ದೋಷ ಇಷ್ಟು ಸಾಕು ಅಂತ ಅನ್ಸುತ್ತೆ. ಇದನ್ನೇ ಬರೀರಿ. ಸೊ ನಾವು ಈಗ ಒಂದು ವರ್ಷನ 7 ಕೋಟಿ ಜನರು ಆಶೀರ್ವಾದ ಮಾಡಿದ್ವಿ. 7 ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದ್ರು. ಅವರಿಗೆ ಗೌರವ ಕಟ್ಟುಮಾಡಿದಂತೆ ನಡ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೇವೆ. 2ನೇ ವರ್ಷಕ್ಕೆ ಇವತ್ತಿನಿಂದ ಕಾಲಿಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ರಾಜ್ಯದ ಎಲ್ಲ ನಮ್ಮನ್ನು ಆಶೀರ್ವಾದ ಮಾಡದೇ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ 7 ಕೋಟಿ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅದರಿಂದ ಈ ಪ್ರಾಡಕ್ಟ್ ಕಂಡಕ್ಟ್ ಇರೋದ್ರಿಂದ ನಾವು ಜನರಿಗೆ ಧನ್ಯವಾದ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸಮಾರಂಭ ಮಾಡಿ ಧನ್ಯವಾದ ಹೇಳಲಿಕ್ಕೆ ನಿಮ್ಮ ಮೂಲಕ ರಾಜ್ಯದ ಜನರಿಗೆ ಧನ್ಯವಾದಗಳು, ನಿಮಗೂ ಧನ್ಯವಾದ. ಆಮೇಲೆ ಶ್ರೀಧರ ಹೇಳಿದಲ್ಲ, ಈಗ ಇಲ್ಲಿ ಹೇಳೋದಿಲ್ಲ. ನಾನು ಸಿಂಪಥೆಟಿಕ್ ಆಗಿ ನಿಮ್ಮ ಡಿಮ್ಯಾಂಡ್ಸ್ನ ನಾನು ಕನ್ಸಿಡರ್ ಮಾಡ್ತೇನೆ ಅಂತ ಅಷ್ಟೇ ತಿಳಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿರೋದು ಅದಕ್ಕೆ ಕೊಡಲಿಲ್ಲ. ನಾವು ಗ್ಯಾರಂಟಿ ಯೋಜನೆ ಕೇಳಿಲ್ಲ, ಹೇಳೋದು ಪೈಸೆ ಕೇಳಿಲ್ಲ, ತಳಪ ಹಿಂಗು ಟೆನ್ಷನ್ ಮಾಡ್ತಿದ್ರು, ಕೇಳೋದೂ ಇಲ್ಲ. ಅದಾದ್ಮೇಲೆ ನಾನು 7ನೇ ತಿಂಗಳು ಸುಪ್ರೀಂ ಕೋರ್ಟ್
ಸುಪ್ರೀಂ ಕೋರ್ಟ್ ನಲ್ಲಿ ಬೋತ್ ಅಟಾರ್ನಿ ಜನರಲ್ ಅಂಡ್ ಸಾಲಿಸಿಟರ್ ಜನರಲ್ ಇಬ್ಬರು ಒಪ್ಪಿಲ್ಲ. ಅಲ್ಲೇನಾದರೂ ನಿರ್ಮಲಾ ಸೀತಾರಾಮನ್ ಅವರು ಸ್ಟೇಟ್ಮೆಂಟ್ ಹೇಳಿದ್ರ, ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಹೇಳಿದ್ರ, ಅವ್ರೇನು ಹೇಳಿದ್ರು 2 ವಾರ ಟೈಮ್ ಕೊಡಿ, ನಮಗೆ ಇಪ್ಪತ್ತ ಮಾಡಬೇಕು, ನೀವು ನೋಟಿಸ್ ಕೊಟ್ಬಿಡಿ ಅಂತ ಮನೆಯಲ್ಲಿ ಹೋಯ್ತು. ಆಯ್ತು, 2 ವಾರ ಟೈಮ್. ಆಮೇಲೆ ಇನ್ನೊಂದು ವಾರ ಟೈಮ್ ಕೊಟ್ಬೋದು. 3ನೇ ವಾರ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರೆ ಇವೆಲ್ಲ ಸರಿ ಇಲ್ಲ, ಕೊಟ್ಬಿಟ್ಟು ಅವ್ರಿಗೆ ಪರಿಹಾರ ಅಲ್ಲ ಅಂತ ಹೇಳಿದ್ರು. ನಾನು ಐಡಿ ಮಾತಿನಲ್ಲಿ ಹೇಳ್ತಾ ಇದ್ದೆ, ಕೊಟ್ಬಿಡ್ರಿ ಅಂತ. ಏನು ಇದು ಕೋರ್ಟ್ ಬರೋದು ಮಾಡ್ಕೊಂಡಿದ್ದೀರಿ, ಕೊಟ್ಬಿಡ್ರಿ ಅಂತ.